ಇಷ್ಟು ಮಾಡುವಾಗ ದುರ್ಯೋಧನ ಧೃತರಾಷ್ಟ್ರನ ಮುಂದೆ ಸ್ಪಷ್ಟವಾಗಿ ಹೇಳ್ತಾನೆ, ಮತ್ವಾ ಶಿಲಾ ಸಮಾಂ ತೋಯೇ ಪತಿತೋಸ್ಮಿನ್ ನರಾಧಿಪ ತತ್ರ ಮಾಂ ಪ್ರಾಹ ಸತ್ಕೃಷ್ಣ ಪಾರ್ಥೇನ ಸಹ ಸುಸ್ವರಂ. ಆದ್ದರಿಂದ ಗಟ್ಟಿಯಾಗಿ ನನಗೆ ಕೇಳುವಂತೆ ಅವರೆಲ್ಲ ನಕ್ಕರು. ಅದನ್ನು ಕೇಳಿ ನನಗೆ ಮನಸ್ಸಿಗೆ ಬಹಳ ದುಃಖವಾಗಿದೆ. ಮತ್ತೆ ಬಟ್ಟೆಗಳನ್ನು ಕೊಡುವುದಕ್ಕೆ ಬಂದರು. ಇಷ್ಟೆಲ್ಲ ಮಾಡಿಸಿಕೊಳ್ಳುವ ಪ್ರಸಂಗ ನನಗೆ ಬಂತಲ್ಲ, ಇಷ್ಟು ಅವರು ಉನ್ಮತ್ತರಾಗಿದ್ದಾರಲ್ಲ, ಅವರ ಐಶ್ವರ್ಯ ಇಂಥ ಬೆಳೆದು ಹೋಗಿದೆ ಅಂತ ನಾವದನ್ನು ಕಂಡು ನನಗೆ ಸಮಾಧಾನದಿಂದ ಇರುವುದು ನನಗೆ ಸಾಧ್ಯವಿಲ್ಲ. ಜೂಜಾಟ ಆಗಲೇಬೇಕು ಎಂಬುದಾಗಿ ಒತ್ತಾಯ ಮಾಡ್ತಾನೆ. ಯನ್ಮಯ ಪಾಂಡವೇಯಾನಂ ದೃಷ್ಟಂ ತಕ್ಷೃಣು ಭಾರತ. ಪಾಂಡವರಲ್ಲಿರುವಂತಹ ಐಶ್ವರ್ಯ ಎಷ್ಟು ಅನ್ನುವುದನ್ನು ನಾನು ಹೇಳ್ತೇನೆ, ಕೇಳು ಅಂತ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಹೇಳುವುದಕ್ಕೆ ಸುಮಾರು 128 ಶ್ಲೋಕಗಳಿಂದ ಅವರ ಐಶ್ವರ್ಯವನ್ನು ಹೇಳ್ತಾನೆ. ಅತಿ ದೀರ್ಘವಾಗಿರುವ ಅಧ್ಯಾಯ ಇದು. ಸಭಾಪರ್ವದಲ್ಲೇ ಅತಿ ದೀರ್ಘವಾದ ಅಧ್ಯಾಯ. ವಿಸ್ತಾರವಾಗಿ ಹೇಳ್ತಾನೆ ಎಲ್ಲ ಐಶ್ವರ್ಯ ಇದೆ. ವಸುಮುಖ್ಯಂ ತತಸ್ತತಃ ಔರ್ಣಾನ್ ಬೈಲಾನ್ ವಾರ್ಷದಂಶಾನ್ ಕಾಂಬೋಜ, ಅವರು ಇವರು ಆ ರಾಜರು ಈ ರಾಜರು ಏನೇನು ಬಂತು, ಎಷ್ಟು ಕುದುರೆ, ಎಷ್ಟು ಆನೆ, ಎಷ್ಟು ಬಟ್ಟೆ, ಎಷ್ಟು ಶಾಲು, ಎಷ್ಟು ಬಂಗಾರ, ಎಷ್ಟು ರತ್ನ, ಏನು ಸಮೃದ್ಧಿ, ಯಾವ ಯಾವ ರಾಜರು ಏನೇನು ತಂದುಕೊಟ್ರು, ಇದನ್ನೆಲ್ಲ ಹೇಳ್ತಾನೆ. ಸಾಲುವುದಿಲ್ಲ, ಮುಗಿಯುವುದಿಲ್ಲ. ವಿಸಂಜ್ಞಾನ್ ಭೂಮಿಪಾನ್ ದೃಷ್ಟ ಮಾಂಚತೆ ಪ್ರಾಹ ಸಂಸ್ಥದ. ಅಲ್ಲಿ ಶಂಖಧ್ವನಿಯನ್ನು ಮಾಡ್ತಿದ್ರು. ಶಂಖಧ್ವನಿ ಮಾಡಿದಾಗ ಅನೇಕ ರಾಜರಿಗೆ ಎಚ್ಚರ ತಪ್ಪಿತ್ತು. ಆ ಎಚ್ಚರ ತಪ್ಪಿದ್ದನ್ನು ಕಂಡು ನಾನು ಬೆರಗಾದೆ. ಆಗ ನನ್ನನ್ನು ನೋಡಿ ಭೀಮ, ಅರ್ಜುನ ಇವರೆಲ್ಲ ನೋಡಿ ನಗುತ್ತಾರೆ. ಈ ಧ್ವನಿ ಹೇಗಿದೆ? ಶಂಖಧ್ವನಿ. ಕಾಶ್ಮೀರ ರಾಜ ಮಾರ್ದ್ವಿಕವಾದ ಶುದ್ಧವಾದ ಮಧುವನ್ನು ತಂದುಕೊಟ್ಟ, ಕೇಶರವನ್ನು ತಂದುಕೊಟ್ಟ. ಯವನರು ಕುದುರೆಗಳನ್ನು ತಂದುಕೊಟ್ರು. ಅರಬ್ ದೇಶದ ಕುದುರೆಗಳನ್ನು, ಎತ್ತರವಾದ ಭಾರಿ ಭಾರಿ ಕುದುರೆಗಳನ್ನು ತಂದುಕೊಟ್ರು ಯವನರು. ಅಂಗದೇಶದ ರಾಜ ದಾಸದಾಸಿಯರನ್ನು ಕೊಟ್ಟ. ವಂಗದೇಶದ ರಾಜ ಪರ್ಯಂಕ ಸಾವಿರಾರು ಲಕ್ಷಾವಧಿ ಮಂಚಗಳನ್ನು ಕೊಟ್ಟ. ಬಟ್ಟೆಗಳನ್ನು ಕೊಟ್ಟ. ಹೊರೆಯುವ ಬಟ್ಟೆ, ಹಾಸುವ ಬಟ್ಟೆ, ಅವುಗಳನ್ನು ಕೊಟ್ಟ. ಚೋಳ ಮತ್ತು ಕೇರಳ ದೇಶದವರು ಕಲ್ಲಿನ ನಾನಾ ವಿಧವಾದ ಪದಾರ್ಥಗಳನ್ನು ಕೊಟ್ಟರು. ವಿಚಿತ್ರವಾಗಿರುವ ಅಲಂಕಾರಗಳನ್ನೆಲ್ಲ ಕೊಟ್ಟಿದ್ದಾರೆ. ಅವಂತಿ ದೇಶದ ರಾಜ, ದಶಾರಣ ದೇಶದ ರಾಜ, ಛೇದಿ ರಾಜ, ಕಾಶಿ ರಾಜ ಇವರೆಲ್ಲರೂ ಕೊಟ್ಟಿದ್ದಾರೆ. ಲೆಕ್ಕವಿಲ್ಲ, ಹೇಳುವುದಕ್ಕೆ ಸಾಧ್ಯವಿಲ್ಲ. ಮಾಲವ ದೇಶದ ರಾಜ ಇವರಲ್ಲೂ ಜಂಬೂದ್ವೀಪೆ ಸಮಸ್ತೆಸ್ತು ಸರಾಷ್ಟ್ರ ವನಪರ್ವತೆ ಕರಂತು ನ ಪ್ರಯಚ್ಛೇತ ನಾಸ್ತಿ ಪಾರ್ಥಸ್ಯ ಪಾರ್ಥಿವ. ಒಬ್ಬ ರಾಜ ಉಳಿಲಿಲ್ಲ ಜಂಬೂದ್ವೀಪದಲ್ಲಿ. ಯಾವನು ಬಂದು ಧರ್ಮರಾಜನಿಗೆ ಕಪ್ಪ ಕಾಣಿಕೆಗಳನ್ನು ಕೊಡಲಿಲ್ಲ. ಯಾರು ಕೊಡ್ಲಿಲ್ವೋ ಅವನು ಸತ್ತೋದ. ಯಾರು ಬದುಕಿದ್ರೋ ಅವರೆಲ್ಲ ಕೊಟ್ಟೇ ತೀರಿದರು. ಹಾಗಾಗಿ ಈ ರೀತಿಯಿಂದ ಮೇರು ಮಂದರೆಯವರ ಮಧ್ಯೆ ಶೈಲೋದಾಮ ಅಭಿತೋ ನದೀಂ ಪಾರದ, ಕುಲಿಂದ, ತಂಕಣ, ಪರತಂಕಣ ಈ ಎಲ್ಲ ದೇಶದ ರಾಜರು ಅವರೆಲ್ಲ ಬಂದಿದ್ರು. ಕೃಷ್ಣವಾಲಾಂಶ ಚಮರಾನ್ ಶುಕ್ಲವಾಲಾಂಶ ತಥಾ ಪರಾನ್. ಚಮರಿ ಮೃಗದ ಚಾಮರ, ಆ ಚಾಮರ ಏನು ವಾಲಧಿ ಅಂತಂತಾರೆ, ಬಾಲದ ಕೊನೆಯ ಭಾಗ, ಅದನ್ನ ಎಷ್ಟು ಅದ್ಭುತವಾದದ್ದು. ಕಪ್ಪು ಬಣ್ಣದ ಚಾಮರ, ಬಿಳಿ ಶುಭ್ರವಾದ ಬೆಣ್ಣೆಯಂತೆ ಶುಭ್ರವಾಗಿರುವಂತಹ ಚಾಮರ. ಹೀಗೆ ಎರಡೂ ತರಹದ ಚಾಮರಗಳು ಸಾವಿರಾರು. ಎಲ್ಲ ಯತಿಗಳಿಗೆ, ಬ್ರಾಹ್ಮಣರಿಗೆ, ರಾಜರಿಗೆ ಸತ್ಕಾರ ಮಾಡುವುದಕ್ಕೆ ಚಾಮರಗಳು. ಅವರವರಿಗೆ ಚಾಮರವನ್ನು ಕೊಟ್ಟು ಸತ್ಕಾರವನ್ನು ಮಾಡಿಬಿಟ್ಟ. ದತ್ವೈಕೈಕೋ ದಶಶತಾನ್ ದ್ವಾರೇಣ ಪ್ರವಿಶಂತಿತಿ ವೈದೇಹಕಾಶ್ಚ ಪುಂಡ್ರಾಶ್ಚ ಗೌಲೇಯಾಹ ತಾಮ್ರಲಿಪ್ತಕಾಹ. ಬೇರೆ ಬೇರೆ ಜನ, ಕರ್ನಾಟಕದ ಜನರು ಬಂದಿದ್ರು, ಕಂಸ್ಯ ಕಟ್ಟದ ಜನ ಬಂದಿದ್ರು, ಎಲ್ಲ ದೇಶ ದಾಕ್ಷಿಣಾತ್ಯರು ಅವರೆಲ್ಲ ಜನ ಬಂದು ಬೇಕಾದಷ್ಟು ಐಶ್ವರ್ಯಗಳನ್ನು ಅಲ್ಲಿ ದಾನವಾಗಿ ಕೊಟ್ಟಿದ್ದಾರೆ. ಶುಭಾವರ್ತಾನ್ ಶುಭಾನ್ ಶುಕ್ತಿ. ಸಿಂಹನ ದೇಶದವರು ಬಲಮುರಿ ಶಂಖವನ್ನು ಕೊಟ್ಟರು. ನಾನಾ ವಿಧವಾಗಿರತಕ್ಕಂತಹ ಸಮುದ್ರದ ಪದಾರ್ಥಗಳಿಂದ ಮಾಡಿದ
ಅಲಂಕಾರಗಳನ್ನು ತಂದುಕೊಟ್ರು. ಲಕ್ಷಾವಧಿ ಸಿಂಹಳ ದೇಶದ ಅರ್ಥಾತ್ ಸಿಲೋನಿನ ಜನ, ಚಿತ್ರರಥ ಗಂಧರ್ವ ಅವನು ಬಂದು ಹಯಗಳನ್ನು, ಕುದುರೆ ಅಂದರೆ ಗಾಳಿಯ ವೇಗ, ತಡಿಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ವೇಗದಿಂದ ಹೋಗುವ ಭಾರಿಯಾದ ಕುದುರೆಗಳನ್ನು ಆ ಚಿತ್ರರಥ ಗಂಧರ್ವ ಕೊಟ್ಟ. ಸಮುದ್ರದಲ್ಲಿ ಹುಟ್ಟುವ ವೈಡೂರ್ಯ ಭಾರಿ ವಿಚಿತ್ರ. ಅದು ಆ ವೈಡೂರ್ಯ ಒಂದು ವಿಶಿಷ್ಟವಾದ ಒಂದು ಸಸ್ಯದಲ್ಲಿ, ವನಸ್ಪತಿಯಲ್ಲಿ ಆಗುವಂತಹ ಒಂದು ಪದಾರ್ಥ. ಅದು ಆ ವೈಡೂರ್ಯಗಳನ್ನು ತಂದುಕೊಟ್ರು. ಅದು ಬಂದಿದೆ ಬೇಕಾದಷ್ಟು. ಉಚ್ಚಾವಚಾನ್ ಉಪಗ್ರಹಾನ್ ರಾಜಭಿಪ್ರಾಪಿತಾನ್ ಬಹೂನ್ ಶತ್ರುಣಂ ಪಶ್ಯತೋ ದುಃಖಾನ್ ಮುಮೂರ್ಷಾಮಿ ವ್ಯಜಾಯತೆ. ಅವರ ಐಶ್ವರ್ಯವನ್ನು ಕಂಡಂತೆ ನನಗೆ ಕಣ್ಣಿಗೆ ಕತ್ತಲೆ ಬಂದು ಮೂರ್ಛೆ ಬಂದು ಬೀಳುತ್ತಿದ್ದೆ, ತಡೆದುಕೊಳ್ತಿದ್ದೆ, ಬದುಕಿದ್ದೀನಿ. ಇಷ್ಟ ಐಶ್ವರ್ಯವನ್ನು ಕಂಡು ಮೆಚ್ಚಿ ಅದನ್ನು ಸಮಾಧಾನದಿಂದ ನೀನು ಸ್ವಾಗತ ಮಾಡುವಂತ ನನಗೆ ಹೇಳಿದರೆ ನನಗಾಗೋದು ಸಾಧ್ಯವೇ ಇಲ್ಲ. ನಾಭುಕ್ತವಂತಂ ರಥಾನಾಂ ಅರ್ಬುದಂ ತಾತ ಪದಾತಃ ಬಹವಸ್ತಥ. 1 ಅಬ್ಜ ರಥಗಳ ಉಡುಗೊರೆ ಬಂದಿತ್ತು. 1 ಅಬ್ಜ ರಥಗಳ ಉಡುಗೊರೆ ಬಂದಿತ್ತು. ಅಷ್ಟು ಸಮೃದ್ಧಿ ಇತ್ತು. ನಿನಗೆ ಹೇಳ್ತೇನೆ, ಒಬ್ಬ ವ್ಯಕ್ತಿ ಹಸಿದವನು ಕೂತಿದ್ದಾನೆ ಅಂತ ಇದ್ದಿದ್ದಿಲ್ಲ, ಕುಡಿಲಿಕ್ಕಿಲ್ಲ ಅಂತ ಇಲ್ಲ, ಸಕಲ ದ್ರವ್ಯಗಳಲ್ಲಿ ಸಿದ್ಧ. ಅವನು ನಾಲಂಕೃತಂ ಅಸಕೃತಂ. ಯಾರು ಬಂದನೋ ಅವರ ಪರಿಧಿಯಲ್ಲಿ ಬಂದವನೆಲ್ಲರಿಗೆ ಅಲಂಕಾರ, ಒಂದಿಲ್ಲ ಒಂದು ಆಭರಣ. ಪ್ರತಿಯೊಬ್ಬರಿಗೆ ಅಲಂಕಾರವನ್ನು ಕೊಟ್ಟು, ಪ್ರತಿಯೊಬ್ಬರಿಗೆ ಬಟ್ಟೆಗಳನ್ನು ಕೊಟ್ಟು, ಉಡುವುದಕ್ಕೆ ಬಟ್ಟೆ, ಹೊದೆಯುವುದಕ್ಕೆ ಬಟ್ಟೆ. 88 ಸಹಸ್ರಾಣಿ ಅಪಶ್ಯಂ ಸರ್ವವರ್ಣಾನಂ ಯುಧಿಷ್ಠಿರ ನಿವೇಶನೆ. ಇದು ಬ್ರಾಹ್ಮಣರಿಗೆ ಮಾತ್ರವಲ್ಲ, ಸರ್ವವರ್ಣಾನ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅಂತ್ಯಜರು ಪ್ರತಿಯೊಬ್ಬರಿಗೂ ಇದನ್ನು ಕೊಟ್ಟಿದ್ದಾರೆ. ಮ್ಲೇಚ್ಛರಿಗೆ, ಪಾಶ್ಚಾತ್ಯರಿಗಿದೆ, ಜೊತೆಗೆ ಯವನರಿಗೂ ಇದೆ. ಎಲ್ಲರಿಗೂ ಇಲ್ಲಿ ಸ್ಥಾನವಿದೆ. 88,000 ಗೃಹಮೇಧಿಗಳು, ಸ್ನಾತಕರು ಅಲ್ಲಿದ್ರು. ಒಬ್ಬೊಬ್ಬರಿಗೆ 30 ಜನ ದಾಸಿಯರು, ದಾಸದಾಸಿಯರು ಸೇವೆ ಮಾಡುವುದಕ್ಕೆ. ಇಷ್ಟು ಜನರಿಗೆ ಹೊಟ್ಟೆಗೆ ಹಾಕುವ ಸಾಮರ್ಥ್ಯ ಅವನಿಗಿದೆ ಅನ್ನುವುದೇ ಹೊಟ್ಟೆ ಕಿಚ್ಚು. ಛೇ, ಇಷ್ಟ ಐಶ್ವರ್ಯ! 88,000 ಜನ, ಅವರಿಗೆ ಒಬ್ಬೊಬ್ಬರಿಗೆ 30 ದಾಸದಾಸಿಯರು. ಏನಿದು? ಎಲ್ಲಿ ಲೆಕ್ಕ? ಅದಕ್ಕಂತಾನೆ ದಶಾನ್ಯಾನಿ ಸಹಸ್ರಾಣಿ ಯತೀನಾಂ ಊರ್ಧ್ವರೇತಸಾಂ ಭುಂಜತೆ ರುಕ್ಮಪತ್ರಿಭಿ ಯುಧಿಷ್ಠಿರ ನಿವೇಶನೆ. ಇನ್ನು 10,000 ಜನ ಯತಿಗಳು, ಶುದ್ಧ ಯತಿಗಳು ಅವನ ಮನೆಯಲ್ಲಿ ಊಟ ಮಾಡ್ತಾರೆ. ಬಂಗಾರದ ತಟ್ಟೆ ಒಬ್ಬೊಬ್ಬರಿಗೂ, ಆ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡ್ತಾರೆ. ಇಷ್ಟು ಐಶ್ವರ್ಯ ಅವನಿಗಿದೆ. ಅಭುಕ್ತಂ ಭುಕ್ತವದ್ವಾಪಿ ಸರ್ವಂ ಆ ಕುಬ್ಜ ವಾಮನಂ. ಕುಳ್ಳರು ಇದ್ದರು, ಕುಳ್ಳರು ಸರ್ಕಸ್ಸಿನಲ್ಲಿ ಕೆಲಸ ಮಾಡ್ತಾರಲ್ಲ, ಆ ತರಹದ ಕುಳ್ಳರು. ಪಾಪ ಅವರಿಗೆ ಗತಿ ಇಲ್ಲ, ಅವರಿಗೆ ಹೊಟ್ಟೆ ಹಾಕಿದ್ದ. ಆ ಕುಬ್ಜ ವಾಮನಂ ಅಭುಂಜಾನ ಯಾಜ್ಞಸೇನಿ ಪ್ರತ್ಯವೇಕ್ಷದ್ ವಿಷಾಂಪತೆ. ಇಷ್ಟೆಲ್ಲ ಜನರಿಗೆ ಊಟವಾಗುವವರೆಗೆ ದ್ರೌಪದಿ ಉಪವಾಸ ಇರ್ತಿದ್ರು. ಇವರೆಲ್ಲರಿಗೆ ಬ್ರಾಹ್ಮಣರನ್ನು ಆರಂಭ ಮಾಡಿ ಆ ಕುಬ್ಜ ವಾಮನಂ, ಲೇಚ್ಛರು, ಯವನರು, ಅಂತ್ಯಜರು, ಕುಬ್ಜರು, ವಾಮನರು, ಆ ಎಲ್ಲ ಕುಳ್ಳರಿಗೆ, ಕಂಜರಿಗೆ, ಕುಂಟರಿಗೆ, ಕುರುಡರಿಗೆ, ಕಿವುಡರಿಗೆ ಪ್ರತಿಯೊಬ್ಬರಿಗೆ ಊಟವಾಗದು. ಅಷ್ಟೆಲ್ಲ ಊಟವಾಗುವವರೆಗೆ ದ್ರೌಪದಿ ಉಪವಾಸದಿಂದ ಇದ್ದು, ಅವರೆಲ್ಲರೂ ಊಟವಾದ ಮೇಲೆ ಧರ್ಮರಾಜ ಊಟ ಮಾಡಬೇಕು. ಧರ್ಮರಾಜ ಊಟವಾದ ಮೇಲೆ ಅವನ ಎಲೆಯಲ್ಲಿ ಊಟ ಮಾಡುವುದು ದ್ರೌಪದಿಯ ನಿಯಮ. ಇಷ್ಟು ದ್ರೌಪದಿ ನಡೆಸಿಕೊಳ್ತಾಳೆ. ಇದು ಹೇಳುವುದು ಯಾರು? ದುರ್ಯೋಧನ ಇದನ್ನು ಹೊಗಳುತ್ತಾ ಇದ್ದಾನೆ. ದುರ್ಯೋಧನ ತನ್ನ ಹೊಟ್ಟೆ ಕಿಚ್ಚನ್ನು ತೋರಿಸ್ತಾ ಇದ್ದಾನೆ. ಇಷ್ಟೆಲ್ಲ ಸಮೃದ್ಧಿ ಇದೆ, ನಾನು ಅದನ್ನು ಹೇಗೆ ಸಹನೆ ಮಾಡಿ? ಆರ್ಯಾಸ್ತು ಯೇ ವೈ ರಾಜಾನಃ ವೇದಾಂತಾನುಭೃತಾಪ್ರತಾಃ ಮೂರ್ಧಾಭಿಷಿಕ್ತಸ್ತೆ ಚೈನಂ ರಾಜಾನ ಪರ್ಯುಪಾಸತೆ. ಮಹಾಮಹಾಜ್ಞಾನಿಗಳು, ವೇದಾಂತ ಶಾಸ್ತ್ರಗಳಲ್ಲಿ ಅವಭೃತವನ್ನು ಮಾಡಿಕೊಂಡಂತಹ ಮಹಾಜ್ಞಾನಿಗಳು,
ದೊಡ್ಡ ವಿದ್ವಾಂಸರುಗಳು. ಅವರೆಲ್ಲ ಬಂದು ಅವನ ನಿವೇಶನದಲ್ಲಿ ಇದ್ದರು, ಅವನ ಮನೆಯಲ್ಲಿದ್ದರು, ಅವನ ಸ್ವಾಗತವನ್ನು ಸ್ವೀಕಾರ ಮಾಡಿದರು. ಮೂರ್ಧಾಭಿಷಿಕ್ತ ರಾಜರೆಲ್ಲ ಅಲ್ಲಿದ್ದಾರೆ. ದಕ್ಷಿಣಾರ್ಥಂ ಸಮಾನೀತಾ ರಾಜಭಿ ಕಂಸ್ಯ ದೋಹನಾ ಆರಣ್ಯ ಬಹುಸಹಸ್ರಾ ಅಪಶ್ಯಂಸ್ತತ್ರ ತತ್ರ ಗಾಹ. ಆಕಳುಗಳನ್ನು ದಾನವಾಗಿ ಕೊಡುವುದಕ್ಕೆ ತಂದಿದ್ದ ಲಕ್ಷಾಂತರ ಆಕಳು, ಅಲ್ಲಲ್ಲಿ ಸಮೃದ್ಧವಾಗಿ ಆಕಳು, ಪ್ರತಿಯೊಂದು ಅಲಂಕೃತವಾದ ಆಕಳು. ಆದಷ್ಟು ತತ್ರ ಸತ್ಕೃತ್ಯ ಸ್ವಯಂ ಉದ್ಯಮ್ಯ ಭಾರತ ಅಭಿಷೇಕಾರ್ಥಂ ಅವ್ಯಗ್ರ ಭಾಂಡ ಮುಚ್ಚಾವಚಂ ನೃಪಾಹ. ಬೇರೆ ಬೇರೆ ರಾಜರು ಅನೇಕರು ಆತ್ಮೀಯರು ಬಹಳ ವಿಶ್ವಾಸದಿಂದ ಅವನಿಗೆ ಪಟ್ಟಾಭಿಷೇಕ ಮಾಡಿಸಬೇಕು ಅಂತನ್ನುವುದಕ್ಕೆ ತಾವು ಸುವರ್ಣದ ಕಲಶಗಳನ್ನು ತಂದಿದ್ದಾರೆ. ಸುವರ್ಣದ ಕಲಶಗಳನ್ನು ಧರ್ಮರಾಜನಿಗೆ ಸಾಮ್ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿಸುವುದಕ್ಕೆ ರಾಜರೆಲ್ಲ ಕಲಶಗಳನ್ನು ತಂದಿದ್ದಾರೆ. ಬೇಕಾದಷ್ಟು ಕಲಶಗಳು, ಸಹಸ್ರಾರು ಕಲಶಗಳಿಂದ ಅವರಿಗೆ ಪಟ್ಟಾಭಿಷೇಕವಾಗಬೇಕು. ಸುನೀತ ಪ್ರೀತಿಮಾಶ್ಚೈವ ಹ್ಯನುಕಲಶಂ ಮಹಾಬಲಃ ಧ್ವಜಂ ಚೇದಿಪತಿಶ್ಚೈವಂ ಆಹರ್ಷೀತ್ ಸ್ವಯಂ ದಾಕ್ಷಿಣತ್ಯ ಸನ್ನಹನಂ ಸ್ವರುಷ್ಣೀಶೇಚ ಮಾಗದ. ಯಾರ್ಯಾರು ಏನೇನು ಕೊಟ್ಟರು ಅಂತ ಅನ್ನೋದನ್ನೆಲ್ಲ ಮತ್ತೆ ಹೇಳ್ತಾ ಇದ್ದಾನೆ. ಸಾಕ್ಷಾತ್ ಪರಶುರಾಮ ದೇವರು ಅಲ್ಲಿದ್ದರು, ವೇದವ್ಯಾಸ ದೇವರಿದ್ದಾರೆ. ವೇದವ್ಯಾಸ ದೇವರು ಪರಶುರಾಮ ದೇವರು ಇಬ್ಬರು ಸೇರಿಕೊಂಡು ಅವನಿಗೆ ಸಾಮ್ರಾಜ್ಯ ಪಟ್ಟಕ್ಕೆ ಅಭಿಷೇಕ ಮಾಡಿದ್ದಾರೆ. ಸಾಕ್ಷಾತ್ ವೇದವ್ಯಾಸ ದೇವರು, ಭಗವಾನ್ ವೇದವ್ಯಾಸನೇ ನಿಂತು ಪಟ್ಟಾಭಿಷೇಕ ಮಾಡಬೇಕು ಅಂದರೆ ಧರ್ಮರಾಜನ ಭಾಗ್ಯ ಅಸೀಮ, ಮಿತಿಯೇ ಇಲ್ಲದ ಭಾಗ್ಯ. ಸಾಕ್ಷಾತ್ ಯಾವೋ ಸಾಮಾನ್ಯ ಬ್ರಾಹ್ಮಣರಲ್ಲ, ವೇದಜ್ಞಾನಿಗಳಲ್ಲ, ಋಷಿಗಳಲ್ಲ, ಮಹಾದೇವತೆಗಳಲ್ಲ, ಸಾರ್ವಭೌಮ ಪರಮಾತ್ಮ ಸ್ವಯಂ ತಾನೇ ಬಂದು ಪಟ್ಟಾಭಿಷೇಕವನ್ನು ಮಾಡ್ತಾನೆ. ಜಾಮದಗ್ನೇನ ಸಹಿತಾ ತಥನ್ನೇ ವೇದಪಾರಗಾ ಮಹೇಂದ್ರಮಿವ ದೇವೇಂದ್ರಂ. ಸ್ವರ್ಗಲೋಕದಲ್ಲಿ ದೇವೇಂದ್ರನಿಗೆ ಹೇಗೆ ಪಟ್ಟಾಭಿಷೇಕ ಮಾಡಬೇಕೋ ಹಾಗೆ ಇಲ್ಲಿ ಇವನಿಗೆ ಮಾಡಿದ್ದಾರೆ. ಅವನ ಛತ್ರವನ್ನು ಹಿಡಿದದ್ದು ಸತ್ಯಕಿ, ಬೀಸಣಿಕೆಯನ್ನು ಬೀಸುವವರು ಅರ್ಜುನ ಭೀಮ, ಚಾಮರವನ್ನು ಹಾಕುವವರು ನಕುಲ ಸಹದೇವ. ಇಂಥ ಅದ್ಭುತವಾದಂಥನ್ನು ನಾನು ನೋಡ್ತಾ ಇದ್ದೆ. ರಂತಿದೇವ, ನಾಭಾಗ, ಯೌವನಾಶ್ವ, ಮನು ಅಥವಾ ಪೃಥು, ಭಗೀರಥ, ಯಯಾತಿ, ನಹುಷ, ಯಾರ ಐಶ್ವರ್ಯವೂ ಇಷ್ಟಿಲ್ಲ, ಯಾರ ವೈಭವವೂ ಇಷ್ಟಿಲ್ಲ. ಅಷ್ಟು ಸಮೃದ್ಧಿ, ಅಂಥ ವೈಭವ ಈ ಧರ್ಮರಾಜನಲ್ಲಿ ನೋಡಿದೆ ನಾನು. ರಾಜಸೂಯ ಮವಾಪ್ಯೈವಂ ಹರಿಶ್ಚಂದ್ರ ಇವ ಪ್ರಭು. ಇಷ್ಟು ವೈಭವದಿಂದ ಐಶ್ವರ್ಯದಿಂದ ಸಮೃದ್ಧನಾಗಿ ಅವನು ಬೆಳೆದು ಹೋದ. ಅದ್ವಿಷಂತಂ ಕಥಂ ದ್ವಿಷ್ಯಾತ್. ಆದ್ದರಿಂದ ಇಷ್ಟೆಲ್ಲ ವಿಧವಾದ ಐಶ್ವರ್ಯವನ್ನು ಪಡೆದಂತಹ ಧರ್ಮರಾಜ, ಅವನನ್ನು ಕಂಡು ನಾನು ಸಹನೆ ಮಾಡುವಂತನ್ನುವುದು ನನಗೆ ಸಾಧ್ಯವಿಲ್ಲ. ಏನಿದ್ರೂ ಆ ಐಶ್ವರ್ಯ ನನಗೆ ಬರಲೇಬೇಕು. ಧೃತರಾಷ್ಟ್ರ ಅಂತಾನೆ ದುರ್ಯೋಧನನಿಗೆ, ನೀನು ಹೇಳಿದ್ದೆಲ್ಲ ಸರಿ, ಅವರು ತಮ್ಮ ಸಾಮರ್ಥ್ಯದಿಂದ, ತಮ್ಮ ಗುಣವಂತಿಕೆಯಿಂದ, ತಮ್ಮ ದೈವದಿಂದ ಪಡೆದಿದ್ದಾರೆ. ತಮ್ಮ ಯೋಗ್ಯತೆ, ಸಾಮರ್ಥ್ಯ, ಗುಣವಂತಿಕೆ, ದೈವ ಇವುಗಳಿಂದ ಪಡೆದಂತಹ ಐಶ್ವರ್ಯವನ್ನ ನೀನು ಹೊಂದಬೇಕು ಅಂತ ಹೇಳಿದರೆ ಹೇಗೆ ಸಾಧ್ಯ? ಅದು ಆಲೋಚನೆಯನ್ನು ಮಾಡಬೇಡ ಮನಸ್ಸಿನಲ್ಲಿ. ದೃಶೋ ಭರತರ್ಷಭ, ಯಾರನ್ನೂ ದ್ವೇಷ ಮಾಡದೇ ಇದ್ದಂತಹ ಆ ಧರ್ಮರಾಜನನ್ನ, ಅಜಾತ ಶತ್ರುವಾಗಿರುವ ಧರ್ಮರಾಜನನ್ನ ನೀನು ವಿನಾಕಾರಣವಾಗಿ ದ್ವೇಷ ಮಾಡ್ತೀಯಲ್ಲಪ್ಪ. ಏನ್ ನಿಮಿತ್ತ ಇದೆ ಹೇಳು? ತುಲ್ಯಾಭಿಜನ ವೀರ್ಯಶ್ಚ ಕಥಂ ಭ್ರಾತುಶ್ರಿಯಂ ನೃಪ ಪುತ್ರ ಕಾಮಯಸೇ ಮೋಹನ್ ಮೈವಂಭೂ ಶಾಮ್ಯ ಮಾ ಶುಚಃ. ಬಹಳ ಮಹತ್ವದ ಮಾತನ್ನು ಹೇಳ್ತಾನೆ. ನೀನು ಅವನು ಇಬ್ಬರು ಒಂದೇ ವಂಶದಲ್ಲಿ ಹುಟ್ಟಿದವರು. ಅವನ ಐಶ್ವರ್ಯ ಅಂದರೆ ನಿನ್ನ ಐಶ್ವರ್ಯ. ಅದನ್ನು ಕಂಡು ನೀನು ಮೆಚ್ಚಬೇಕು, ಸಂತೋಷ ಪಡಬೇಕು. ಅದಕ್ಕೆ ಅಸೂಯೆ ಪಡುವುದರಲ್ಲಿ ಅರ್ಥವಿಲ್ಲ. ಅದನ್ನು ನೀನು ಬಯಸ್ತಾ ಇದ್ದಿ. ಮೈವಂಭೂಹು, ಅದನ್ನು ಅಪೇಕ್ಷಿಸಬೇಡ. ಶಾಮ್ಯ, ಶಾಂತನಾಗು, ಚಿತ್ತ ಸಮಾಧಾನದಲ್ಲಿ ಇಟ್ಕೋ. ಕ್ಷುಬ್ಧವಾಗಿದೆ, ಸಮಾಧಾನದಲ್ಲಿ ತಂದ್ಕೊಂಡ್ರೆ ಮುಗಿದೋಯ್ತು, ಶಾಂತವಾಗಿ ಹೋಯ್ತು.
ಸಿಟ್ಟು ಬಂದಾಗ ಯಾವ ಕೆಲಸವನ್ನು ಮಾಡಲಿಕ್ಕೆ ಹೋಗಬಾರ್ದು, ನಿಶ್ಚಿಂತವಾಗಿರು. ಇಲ್ಲದೆ ಹೋದರೆ ನೀನು ಪಾಪವನ್ನು ಮಾಡಿಬಿಡ್ತಿ, ಬಿಟ್ಟು ಬಿಡು ನನ್ನ. ಶಾಮ್ಯ ಮಾ ಶುಚಃ, ಶೋಕ ಪಡಬೇಡ. ಋತ್ವಿಜಸ್ತವ ತನ್ಮಂತು ಸಪ್ತತಂತಂ ಮಹಧ್ವರಂ. ನಿನ್ನ ಋತ್ವಿಜರು, ನೀನೂ ಕರಿ ಋತ್ವಿಜರನ್ನ, ಆ ಋತ್ವಿಜರು ಬರಲಿ, ಯಜ್ಞವನ್ನು ಮಾಡಿಸ್ಲಿ. ನೀನೂ ಯಜ್ಞವನ್ನು ಮಾಡು. ನಿನ್ನ ತಮ್ಮಂದಿರಿದ್ದಾರೆ, 100 ಜನ ಇದ್ದಾರೆ, ಒಬ್ಬರಲ್ಲ, ಅವರು 4 ಜನ, ನಿನಗೆ 99 ಜನ. ಇಷ್ಟು ದೊಡ್ಡದಾದ ಸೈನ್ಯ ಇಟ್ಕೊಂಡು, ನಿನ್ನ ರಾಜ್ಯವನ್ನು ಇಟ್ಕೊಂಡು ನೀನು ಯಾಕೆ ಯಜ್ಞವನ್ನು ಮಾಡಬಾರದು? ಪ್ರೀತ್ಯಾಚ ಬಹುಮಾನಚ್ಚ ಯತ್ನಾನ್ಯಾಭರಣಾನಿ ಚ ಅನಾರ್ಯಾಚರಿತಂ ತಾತ ಪರಸ್ವ ಸ್ಪೃಹಣಂ ಬೃಹತ್ ಭೃಶಂ. ಇನ್ನೊಬ್ಬರ ಐಶ್ವರ್ಯವನ್ನು ಬೇಡುವುದು, ಅದರ ಮೇಲೆ ಕಣ್ಣಿಡುವುದು, ಅದು ನನಗೆ ದೊರೆಯಲಿ ಅಂತನ್ನುವುದು, ಮನಸಾರೆ ಚಿಂತನೆ ಮಾಡುವುದು ಮಹಾಪಾಪದ ಕೆಲಸ. ಐಶ್ವರ್ಯವನ್ನು ನೀನು ಎಂದಿಗೂ ಕಣ್ಣೆತ್ತಿ ನೋಡಬೇಡ. ಸ್ವಸಂತುಷ್ಟನಾಗಿರಬೇಕು, ಸ್ವಧರ್ಮಸ್ಥನಾಗಿರಬೇಕು. ತನಗೆ ಸಿಕ್ಕದ್ದನ್ನು ತಾನು ಪಡೆದು ಸಂತುಷ್ಟನಾಗಬೇಕು. ಅದರಲ್ಲಿ ಎಲ್ಲ ವಿಧವಾಗಿರುವಂತಹ ಧರ್ಮದ ಮೂಲ ರಹಸ್ಯ ಅದರೊಳಗೆ ಅಡಗಿದೆ. ಮನುಷ್ಯ ಸಂತುಷ್ಟನಾಗಬೇಕು, ಕಂಟೆಂಟೆಡ್ ಆಗಿರಬೇಕು. ಸಂತುಷ್ಟನಾಗಿದ್ದರೆ ಅವನಿಂದ ಆಗುವ ಪಾಪ ಬಹಳ ಕಮ್ಮಿ. ಅಸಂತುಷ್ಟನಾಗಿದ್ದರೆ ಅವನಿಂದ ಆಗುವ ಅನರ್ಥ ತುಂಬ ಹೆಚ್ಚು. ಹಾಗಾಗಿ ಸಂತುಷ್ಟನಾಗಿರಬೇಕು. ನೀನು ಹಾಗಿರು. ನಿನಗೂ ಬೇಕಾದಷ್ಟು ಐಶ್ವರ್ಯ ಸಮೃದ್ಧಿ ಇದೆ, ನಿನಗೇನು ಚಿಂತೆ ಬೇಡ, ಎಲ್ಲ ಸಮೃದ್ಧಿ ಇದೆ. ಏನೂ ಇಲ್ಲ ಅಂತಂದರೆ ಮಾತು ಬೇರೆ. ಇಷ್ಟೆಲ್ಲ ಸಮೃದ್ಧಿ ಇರುವಾಗ ನೀನು ಒದ್ದಾಡುವುದು ಇದು ಸರ್ವಥಾ ಅನಾವಶ್ಯಕ. ಯಸ್ಯ ನಾಸ್ತಿ ನಿಜ ಪ್ರಜ್ಞಾ ಕೇವಲಂತು ಬಹುಶ್ರುತಃ. ಇಷ್ಟು ಧೃತರಾಷ್ಟ್ರ ಹೇಳಿದರೆ ಆ ಧೃತರಾಷ್ಟ್ರನಿಗೆ ಮಗ ದುರ್ಯೋಧನ ಬುದ್ಧಿ ಕಲಿಸ್ತಾನೆ. ದುರ್ಯೋಧನ ಹೇಳ್ತಾನೆ, ಅಪ್ಪ ನಿನಗೆ ಬುದ್ಧಿ ಇಲ್ಲ, ನಿನಗೆ ತಿಳುವಳಿಕೆ ಇಲ್ಲ. ಉಟ್ಟ ಬಟ್ಟೆಯನ್ನು ಕಂಡು ನೀನು ಹಿಗ್ಗುವ ವ್ಯಕ್ತಿ, ನೀನು ಬುದ್ಧಿಗೇಡಿ. ಇದ್ದ ಐಶ್ವರ್ಯದಲ್ಲಿ ನೀನು ಸಮಾಧಾನ ಪಡುವವನು. ಇದರಿಂದೆಲ್ಲ ಆಗುವುದಿಲ್ಲ, ಇದೆಲ್ಲ ಹಿತವಲ್ಲ. ಯಸ್ಯ ನಾಸ್ತಿ ನಿಜ ಪ್ರಜ್ಞಾ ಕೇವಲಂತು ಬಹುಶ್ರುತಃ. ಸ್ವಂತ ತಿಳುವಳಿಕೆ ಇಲ್ಲ, ಕೇವಲ 4 ಜನ ಹೇಳಿದ ಮಾತನ್ನು ಕೇಳಿದವನಷ್ಟೇ. ನಸ ಜಾನಾತಿ ಶಾಸ್ತ್ರಾರ್ಥಂ. ಸ್ವಂತ ವಿವೇಕ ಬೇಕು. ಇದು ಹೆಚ್ಚೋ ಇದು ಕಮ್ಮಿಯೋ, ಇದು ಒಳ್ಳೆಯದೋ ಇದು ಕೆಟ್ಟದ್ದೋ, ಇದರಿಂದ ನನಗೆ ಹಿತವೋ ಅಲ್ಲವೋ ಅಂತ ತನಗೆ ಸ್ವಂತ ಬುದ್ಧಿ ಬೇಕು. ಅಂಥವನಿಗೆ ಮಾತ್ರ ಅನರ್ಥವಾಗುವುದಿಲ್ಲ, ಇಲ್ಲದೆ ಇದ್ದವರಿಗೆ ಅನರ್ಥ ನಿಶ್ಚಿತ. ಏನಾಗತ್ತೆ ಗೊತ್ತೇನೋ, ಸ್ವಂತ ವಿವೇಕ ಇಲ್ಲದೆ ಇದ್ದಂತಹ ಮನುಷ್ಯ ಎಷ್ಟೇ ಓದಲಿ ಅವನಿಗೇನು ಪ್ರಯೋಜನವಿಲ್ಲ. ದರ್ವಿ ಪಾಕರಸಾನಿವ. ಬಹಳ ಸುಂದರವಾದ ಮಾತು. ಒಳ್ಳೆ ಅಡಿಗೆ ಮಾಡಿದೆ, ಅಡಿಗೆ ಮಾಡಿದರೆ ಆ ಅಡಿಗೆಯನ್ನು ಊಟ ಮಾಡುವವರು 10,000 ಜನ ಕೂತಿದ್ದಾರೆ, ಊಟ ಮಾಡ್ತಾರೆ. ಅವರೆಲ್ಲರೂ ಊಟ ಮಾಡಿ ಮೆಚ್ಚುತ್ತಾರೆ, ತೃಪ್ತಿ ಪಡ್ತಾರೆ, ಸಂತೋಷ ಪಡ್ತಾರೆ. ಅವರೆಲ್ಲ ಹೊಗಳ್ತಾರೆ, ಅಡಿಗೆ ಭಾರಿ ಇತ್ತು. ಆದರೆ ಇಷ್ಟೆಲ್ಲ 1000 ಜನರಿಗೆ ಬಡಿಸಿದ ಆ ಸೌಟಿಗೆ ಮಾತ್ರ ಗೊತ್ತಿಲ್ಲ ಅದರ ರುಚಿ ಏನಿದೆ ಅಂತ. ಯಾಕೆ? ಅದಕ್ಕೆ ನಾಲಿಗೆ ಇಲ್ಲ, ಅದಕ್ಕೆ ತಿನ್ನುವುದು ಗೊತ್ತಿಲ್ಲ. ಹಾಗೆ ಮನುಷ್ಯ ತಾನು ಇನ್ನೊಬ್ಬರಿಗೆ ಉಪದೇಶವನ್ನು ಮಾಡ್ತಾನೆ, ತಾನು ಉದ್ಧಾರವಾಗುವುದಕ್ಕೆ ನೋಡಿಕೊಳ್ಳುವುದಿಲ್ಲ. ಇದೊಂದು ಪ್ರಸಂಗ ಬಂದಿತ್ತು. ನಮ್ಮ ಪರಮಪೂಜ್ಯ ಆಚಾರ್ಯರು ಒಂದು ಸಂದರ್ಭದಲ್ಲಿ VS ಪಾಗೆ ಅಂತನ್ನುವವರ ಮನೆಗೆ ಹೋಗಿದ್ರು. ಅಸೆಂಬ್ಲಿ ಸ್ಪೀಕರ್ ಅವರು, ಬಹಳ ದೊಡ್ಡ ಅಧಿಕಾರದಲ್ಲಿದ್ದರು, ಬಹಳ ವಿದ್ಯಾವಂತರು. ಆಚಾರ್ಯರ ಕ್ಲಾಸ್ಮೇಟ್ ಸಾಂಗ್ಲಿಯಲ್ಲಿ, ತಮ್ಮ ಕಾಲೇಜಿನಲ್ಲಿ. ಅವರ ಮನೆಗೆ ಹೋದಾಗ ಯಾವುದೋ ಒಂದು ಚರ್ಚೆ ಬಂತು. ಆ ಚರ್ಚೆಯ ಸಂದರ್ಭದಲ್ಲಿ ಆಚಾರ್ಯರು ಹೇಳಿದರು, ಸಾಧನೆಯನ್ನು ನೀವು ಮಾಡಬೇಕು. ಅವರು ಮರಾಠ, ಅವರಿಗೆ ಜ್ಞಾನೇಶ್ವರಿಯ ಮೇಲೆ ಬಹಳ ತುಂಬ ವಿಶ್ವಾಸ. ಜ್ಞಾನೇಶ್ವರಿಯನ್ನು ನಾನು ಎಲ್ಲರಿಗೆ ಪಾಠ ಹೇಳ್ತೀನಿ. ಆಚಾರ್ಯರು ಹೇಳಿದರು, ನೀವು ಪಾಠ ಹೇಳುವುದಿರಲಿ, ಆದರೆ ಸ್ವಂತವಾಗಿ ನೀವು ದೇವರ ನಾಮಸ್ಮರಣೆಯೋ ಜಪವೋ ಅಥವಾ ಭಕ್ತಿಯೋ ದಾನವೋ ಉಪಕಾರವೋ ಇವುಗಳನ್ನು ನೀವು ಮಾಡಬೇಕು. ಅವರು ಹೇಳಿದರು, ನಾನು ಮಾಡಿಸ್ತೇನೆ, 10,000 ಜನರಿಂದ ನಾನು ಮಾಡಿಸ್ತೇನೆ. ಆಗ
ಆಚಾರ್ಯರು ಕೊಟ್ಟ ಉದಾಹರಣೆ ಇದು. 10,000 ಜನರಿಗೆ ಒಂದು ಸೌಟು ಒಳ್ಳೆ ರುಚಿಯಾದಂತಹ ಅಡಿಗೆಯನ್ನು ಭಕ್ಷ್ಯವನ್ನು ಬಡಿಸ್ತದೆ. ಆ ಸೌಟು ಬಡಿಸ್ತದೆ ಹೊರತು ತಾನು ರುಚಿ ಕಾಣುವುದಿಲ್ಲ. ಆ ರುಚಿ ಕಾಣದಂತಹ ಸೌಟು ಹೇಗೆ ಮೋಘ, ವ್ಯರ್ಥ, ಅದು ಕೇವಲ ಬರುಡು, ಅದಕ್ಕೆ ರುಚಿಯೇ ಗೊತ್ತಿಲ್ಲ, ಹಾಗೆ ನೀವಾಗ್ತೀರಿ. ಸೈನ್ ಪೋಸ್ಟ್ ಇದ್ದ ಹಾಗೆ, ಇದು ಈ ಮಾರ್ಗ, ಇದು ಈಚೆ ಹೋಗ್ತದೆ, ಇದು ಈ ಕಡೆ ಹೋಗ್ತದೆ, ಈ ಹಾದಿ ಇಂಥದಕ್ಕೆ ಈ ಊರಿಗೆ ಹೋಗ್ತದೆ ಅಂತ ಚೌರಸ್ಸಿನ ಮಧ್ಯದಲ್ಲಿ ಒಂದು ಚೌಕಿನಲ್ಲಿ ಒಂದು ಸೈನ್ ಪೋಸ್ಟ್ಗಳನ್ನು ಹಾಕಿರ್ತಾರೆ. ಅದು ಹೇಗೋ ಹಾಗೆ ನೀನು ಕೈ ಮಾಡಿ ತೋರಿಸುವವನಷ್ಟೇ ಆದಿ. ನೀನು ಹೋಗಲಿಲ್ಲ. ಎಲ್ಲಿ ಐಶ್ವರ್ಯ ಸಿಗತ್ತೆ, ಎಲ್ಲಿ ಸೌಖ್ಯ ಸಿಗ್ತದೆ, ಸಂತೋಷ ಸಿಗ್ತದೆ, ತೃಪ್ತಿ ಆಗತ್ತೆ, ಅಂಥ ಉತ್ತಮವಾದ ದಿವ್ಯವಾದ ಮೋಕ್ಷವನ್ನ ಕಳಿಸಿದಿ ನೀನು ಹೋಗಲಿಲ್ಲ. ಏನು ಪ್ರಯೋಜನ? ಸ್ವಂತ ಹೋಗಬೇಕು. ಹೀಗೆ ಯಾವ ಮನುಷ್ಯನಿಗೆ ಸ್ವಂತವಾದ ವಿವೇಕ ಇದೆ ಅವನಿಗೆ ಶಾಸ್ತ್ರಾರ್ಥ ಉಪಯೋಗ. ಯಾವನಿಗೆ ಸ್ವಂತ ವಿವೇಕ ಇಲ್ಲ ಆ ಮನುಷ್ಯನಿಗೆ ಏನು ಲಾಭವಿಲ್ಲ. ನಿನ್ನವಸ್ಥೆ ಆಗಿದೆ ಹಾಗೆ. ಧೃತರಾಷ್ಟ್ರ, ನೀನು ಹಾಗಿದ್ದಿ, ಕೇಳಿದ್ದು ಮಾತ್ರ, ಏನು ಅನುಭವಿಸಿಲ್ಲ ನೀನು, ನಿನಗೆ ತಿಳುವಳಿಕೆ ಇಲ್ಲ. ಶಸ್ತ್ರ ಅಂದ್ರೇನು ಗೊತ್ತಿಲ್ಲ. ನಾವೆಲ್ಲ ಕ್ಷತ್ರಿಯರು ಅಂದ್ರೆ ಏನು ನಿಂಗೆ ತಿಳಿದಿಲ್ಲ. ನಾವು ಶಸ್ತ್ರವನ್ನು ಉಪಯೋಗಿಸಬೇಕು ಹೇಳ್ತಾನೆ. ಜಾನನ್ವೈ ಮೋಹಯಸಿ ಮಾಂ ನಾವಿ ನೌರ್ಯ ಸಂಯತ ಸ್ವಾರ್ಥೆ ಕಿಂ ನಾವಧಾನಂತೆ ಉತಾಹೋದ್ವೇಷ್ಟಿಮಂ ಭವಾನ್. ನೀನು ನಿನ್ನ ಸ್ವಾರ್ಥವನ್ನು ಯಾಕೆ ಆಲೋಚನೆ ಮಾಡ್ತಾ ಇಲ್ಲ? ಸೌಟು ಇನ್ನೊಬ್ಬರಿಗೆ ಬಡಿಸ್ತದೆ, ತಾನು ಏನೂ ತಿನ್ನುವುದಿಲ್ಲ. ಹಾಗೆ ನೀನು ಪಾಂಡವರಿಗೆ ಐಶ್ವರ್ಯವನ್ನು ಕೊಡುವುದಕ್ಕೆ ನೀನು ಸಾಧನನಾದಿ. ಪಾಂಡವರಿಗೆ ಶ್ರೀಮಂತಿಕೆಯನ್ನ, ಸಮೃದ್ಧಿಯನ್ನು ಬೆಳೆಸಿಕೊಳ್ಳುವುದಕ್ಕೆ ನೀನೊಂದು ಮಾರ್ಗವಾದಿ, ನೀನು ಉಪಾಯವಾದಿ. ಆದರೆ ನಿನ್ನ ಸಮೃದ್ಧಿ, ನಿನ್ನ ಐಶ್ವರ್ಯ, ನಿನ್ನ ಕ್ಷೇಮ ಇವುಗಳ ಬಗ್ಗೆ ನೀನು ಆಲೋಚನೆ ಮಾಡ್ತಾ ಇಲ್ಲ. ಆದ್ದರಿಂದ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಿ, ಇನ್ನೊಬ್ಬರ ಸಮೃದ್ಧಿಯನ್ನು ಮಾಡಿ, ಅವರ ಸಾಧನೆಯನ್ನು ಮಾಡಿಸ್ತಕ್ಕ ವ್ಯಕ್ತಿ ಅವನು ದರ್ವಿ, ಅವನು ಸೌಟು. ಸೂಪರಸಾನಿವ, ಪಾಕರಸಾನಿವ, ಅಡಿಗೆಯ ರುಚಿಯನ್ನು ಕಾಣದೆ ಇನ್ನೊಬ್ಬರಿಗೆ ಮಾತ್ರ ಬಡಿಸಿ ತಾನು ಉಪವಾಸ ಕೂಡತಕ್ಕಂತಹ ಹೇಳಿ ಸೌಟಿನಂತೆ ನೀನಿದ್ದಿ. ಸ್ವಂತ ಮನುಷ್ಯ ತಾನು ಬೆಳೆಯಬೇಕು, ತಾನು ಜ್ಞಾನವಂತನಾಗಬೇಕು, ತಾನು ಸಾಧನೆ ಮಾಡಬೇಕು, ತಾನು ಪುಣ್ಯ ಗಳಿಸಬೇಕು, ತಾನು ಲಾಭ ಮಾಡಿಕೊಳ್ಳಬೇಕು. ದುರ್ಯೋಧನ ಅದೇ ಮಾತನ್ನ ಬೇರೆದಕ್ಕಾಗಿ ಉಪಯೋಗಿಸ್ತಾನೆ. ತಾನು ತನ್ನ ಸ್ವಾರ್ಥವನ್ನು ತಾನು ತಿಳ್ಕೋಬೇಕು. ಇನ್ನೊಬ್ಬರ ಉದ್ಧಾರವನ್ನು ಮಾಡಿ ಏನು ಪ್ರಯೋಜನ? ಆದ್ದರಿಂದ ಹೀಗಿದ್ದೀಯೋ, ನಿನಗೆ ತಿಳುವಳಿಕೆ ಇಲ್ಲವೋ, ಅಥವಾ ನೀನು ನನ್ನನ್ನೇ ದ್ವೇಷ ಮಾಡ್ತೀಯೋ, ಅಪ್ಪನಾಗಿ ಮಗನನ್ನೇ ನೀನು ದ್ವೇಷ ಮಾಡ್ತೀಯೋ. ಪರನೇಯೋ ಅಗ್ರಣೀರ್ಯಸ್ಯ ಸಮರ್ಗಾನ್ ಪ್ರತಿಮುಹ್ಯತಿ. ಇನ್ನೊಬ್ಬರು ಯಾರನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ಅವನಿಗೆ ಸರಿಯಾದ ದಾರಿ ಸಿಗುವುದಿಲ್ಲ. ಸ್ವಂತ ಕಣ್ಣಿನಿಂದ ನೋಡಿ ದಾರಿಯನ್ನು ನಿರ್ಧರಿಸಿ ತಾನು ನಡೆಯಬೇಕು. ನೀನು ಇನ್ನೊಬ್ಬರ ಮಾತನ್ನು ಕೇಳ್ತಿ, ವಿದುರ ಹೇಳಿದ ಮಾತನ್ನು ಕೇಳ್ತೀಯೇ ಹೊರತು ನಿನಗೆ ಸ್ವಂತ ಅಕ್ಕಲ್ಲಿಲ್ಲ, ತಲೆ ಇಲ್ಲ, ವಿವೇಕ ಇಲ್ಲ. ಹಾಗಾಗಿ ಪರನೇಯೋ ಅಗ್ರಣೀರ್ಯಸ್ಯ, ನಿನಗೆ ಮತ್ತೊಬ್ಬ ಇಲ್ಲಿ ನಾಯಕ ಇದ್ದಾನೆ, ಆ ವಿದುರ ಏನು ಹೇಳ್ತಾನೆ ಹಾಗೆ ನೀನು ಹೆಜ್ಜೆ ಇಡ್ತಿ. ಕೂಡು ಅಂದರೆ ಕೂಡ್ತಿ, ನಿಲ್ಲು ಅಂದರೆ ನಿಲ್ತಿ, ಮಾಡು ಅಂದರೆ ಮಾಡ್ತಿ, ಬೇಡವೆಂದರೆ ಬಿಟ್ಟು ಬಿಡ್ತಿ. ನಿನಗೆ ಸ್ವಂತ ವಿವೇಕ ಬೇಕು. ಮಾಡಬೇಕೋ ಮಾಡಬಾರ್ದೋ, ಇದು ನನಗೆ ಹಿತವೋ ಅಲ್ಲವೋ, ಇದರಿಂದ ನನಗೆ ಐಶ್ವರ್ಯ ಬರುತ್ತೋ ಇಲ್ಲವೋ, ಇದನ್ನು ನೀನು ತಿಳ್ಕೋಬೇಕು. ತಿಳ್ಕೊಳ್ಳದೆ ಮಾಡಿದರೆ ಲೋಕವೃತ್ತಾದ್ ರಾಜವೃತ್ತಂ ಅನ್ಯದಾಹ ಬೃಹಸ್ಪತಿ. ಅಪ್ಪ, ನಾನು ಓದೀನಿ, ಬೃಹಸ್ಪತ್ಯಾಚಾರ್ಯ ನೀತಿಶಾಸ್ತ್ರವನ್ನ ನಾನು ಓದಿದ್ದೇನೆ. ಜನ ಎಲ್ಲ ಮಾಡುವಂತಹ ಏನೊಂದು ಕೋಡ್ ಆಫ್ ಕಾಂಡಕ್ಟ್ ಇದೆ, ಅಥವಾ ಅವರ ಸ್ವಾರ್ಥ, ಅವರ ಅಪೇಕ್ಷೆ, ಅವರು ಪಡೆಯುವ ಉಪಾಯಗಳು, ಅವುಗಳೆಲ್ಲ ಬೇರೆ. ನಾವು ಮಾಡಬೇಕಾದದ್ದು, ರಾಜರು ಮಾಡಬೇಕಾದದ್ದು ಬೇರೆ. ಒಬ್ಬ ಕಾಮನ್ ಮ್ಯಾನ್ ಅವನು ಸಾಮಾನ್ಯವಾದ ಧರ್ಮದಿಂದ ಇರುವುದೇ ಒಳ್ಳೆಯದು. ಆದರೆ ರಾಜರು ಮಾತ್ರ ಆ ಧರ್ಮದಿಂದ ಇರಲಿಕ್ಕಾಗೋದಿಲ್ಲ. ಅವರಿಗೆ ಎಲ್ಲ ಸ್ಪೆಷಲ್ ಇದೆ.
ಅವರು ಆ ರೀತಿಯಿಂದ ಇರಬೇಕು. ಅವರು ಮೋಸ ಮಾಡಲೇಬೇಕು. ಸಾಮಾನ್ಯ ಮನುಷ್ಯ ಮೋಸ ಮಾಡಬಾರ್ದು. ಅವನು ನ್ಯಾಯದಿಂದಲೇ ಬಾಳಬೇಕು. ಅವನು ಸರಿಯಾಗೇ ಇರಬೇಕು. ಯಾವುದನ್ನೂ ಅನ್ಯಾಯ ಮಾಡಬಾರ್ದು. ಎಲ್ಲ ಕಡೆಗೆ ಹಣಕಾಸು ಎಲ್ಲಿ ತೆತ್ತುವುದಿದೆ, ಟ್ಯಾಕ್ಸ್ ಕಟ್ಟುವುದಿದೆ, ಅಲ್ಲ ಕೊಡಲೇಬೇಕು. ಆದರೆ ರಾಜರು ಮಾತ್ರ ಈ ತರಹ ಮಾಡಿದರೆ ನಡೆಯುವುದಿಲ್ಲ. ರಾಜರು ಅವರಿಗೆ ಎಲ್ಲ ನಿಯಮಗಳೇ ಬೇರೆ, ಅವರ ನೀತಿಯೇ ಬೇರೆ. ಆದ್ದರಿಂದ ಅಪ್ಪ ನಾನು ಹೇಳ್ತೀನಿ ಕೇಳು, ಲೋಕವೃತ್ತಾದ್ ರಾಜವೃತ್ತಂ ಅನ್ಯದಾಹ ಬೃಹಸ್ಪತಿ. ಲೋಕವೃತ್ತ ಬೇರೆ, ಸಾಮಾನ್ಯ ಜನ ಹೇಗಿರಬೇಕು ಅವರಿಗಿರುವಂತಹ ನೀತಿಗಳು ಬೇರೆ. ಅವರೆಲ್ಲ ಸತ್ಯ ಮಾತಾಡಬೇಕು. ಜನ ಎಲ್ಲ ಸತ್ಯವನ್ನೇ ಮಾತಾಡಬೇಕು. ಇಲ್ಲೇದ್ರೆ ಉದ್ಧ್ವಸ್ತವಾಗತ್ತೆ, ಉಥಲ್ ಪುಥಲ್ ಆಗತ್ತೆ. ಅವರೆಲ್ಲ ಸುಳ್ಳು ಮಾತಾಡಬಾರದು. ಆದರೆ ಸುಳ್ಳು ಮಾತಾಡುವ ಅಧಿಕಾರ ಯಾರಿಗೆ? ರಾಜನಿಗೆ. ರಾಜ ಸುಳ್ಳೇ ಮಾತಾಡಬೇಕು. ಪ್ರಸಂಗ ಬಂದಾಗ ಸುಳ್ಳೇ ಮಾತಾಡಬೇಕು, ಅಂದ್ರೆ ಮಾತ್ರ ಅವನು ಸಾಧ್ಯ. ಆದ್ದರಿಂದ ಇದೆಲ್ಲ ನೀತಿಯನ್ನು ಬಿಟ್ಬಿಡು. ಇವತ್ತು ಜೂಜಾಟ ಆಗಬೇಕು, ಮೋಸವಾಗಬೇಕು. ಅವರನ್ನು ನಾವು ಬಡವರನ್ನು ಮಾಡಬೇಕು. ಪ್ರಚ್ಛನ್ನೋಮ ಪ್ರಕಾಶೋಭ ಯೋಗೋ ಯೋರಿಂ ಪ್ರಬಾಧತೆ ತದ್ವೈ ಶಸ್ತ್ರಂ ಶಸ್ತ್ರವಿದಾಂ ನ ಶಸ್ತ್ರಂ ಛೇದನಂ ಸ್ಮೃತಂ. ಪ್ರಚ್ಛನ್ನೋವ, ಗುಟ್ಟಾಗಿ ಅವರಿಗೆ ಕೊಂದಾಕಿದರೂ ಅದು ಶಸ್ತ್ರವೇ. ಕಾಣುವಂತೆ ಕೈಯಲ್ಲಿ ಧನುರ್ಬಾಣಗಳನ್ನು ಹಿಡಿದು ಯುದ್ಧವಾಡಿದರೂ ಶಸ್ತ್ರವೇ. ಕ್ಷತ್ರಿಯರು ನಾವೆಲ್ಲ ಹೌದೋ? ನಿಜ. ಅಂದಮೇಲೆ ಶಸ್ತ್ರಧಾರಿಗಳು ಕ್ಷತ್ರಿಯರು. ಕ್ಷತ್ರಿಯರು ಶಸ್ತ್ರಧಾರಿಗಳಾಗಲಿಕ್ಕೆ ಯೋಗ್ಯರು. ಶಸ್ತ್ರ ಅಂದ್ರೆ ಏನು? ಯಾವುದು ಶಸ್ತ್ರುಗಳನ್ನು ಸಂಹಾರ ಮಾಡುತ್ತೋ ಅದು ಶಸ್ತ್ರ. ಶಸ್ತ್ರುಗಳನ್ನು ಸಂಹಾರ ಮಾಡುವುದು ಯಾವುದು? ಕೇವಲ ಬಾಣ, ಗದೆ, ಅಸ್ತ್ರ, ಖಡ್ಗ ಅಂತ ತಿಳಿಬೇಡ ಅಪ್ಪ. ಜೂಜಾಟ ಇದು ಕೂಡ ಶತ್ರುಗಳನ್ನು ಸಂಹಾರ ಮಾಡುವುದಕ್ಕೆ ಉತ್ತಮ ಉಪಾಯ. ಹಾಗಾಗಿ ಶತ್ರುಗಳನ್ನು ನಾಶ ಮಾಡುವ ಉಪಾಯ ಯಾವುದೋ ಅದೆಲ್ಲ ಶಸ್ತ್ರ. ಇದು ಉತ್ತಮವಾದ ಶಸ್ತ್ರ, ಕಣ್ಣಿಗೆ ಕಾಣದಂತೆ ಮಾಡುವ ಶಸ್ತ್ರ. ಆದ್ದರಿಂದ ಇದು ಶಸ್ತ್ರವೇ, ತಪ್ಪಲ್ಲ. ಇದರಿಂದಾಗಿ ನಾವು ಶತ್ರುಗಳನ್ನು ಗೆಲ್ಲೋಣ, ಅಂದರೆ ಮಾತ್ರ ಬದುಕುವುದು ಸಾಧ್ಯವಾಗತ್ತೆ. ತದ್ವೈ ಶಸ್ತ್ರಂ ಶಸ್ತ್ರವಿದಾಂ ನ ಶಸ್ತ್ರಂ ಛೇದನಂ ಸ್ಮೃತಂ ಶತ್ರುಶ್ಚೈವ ಹಿ ಮಿತ್ರಶ್ಚ ನ ಲೇಖ್ಯಂ ನ ಚ ಮಾತ್ರಕ ಯೋ ವೈ ಸಂತಾಪಯತಿ ಯಂ ಸಶತ್ರು ಪ್ರೋಚ್ಯತೆ ನೃಪ. ಇವನು ಶತ್ರು, ಇವನು ಮಿತ್ರ, ಇದೆಲ್ಲ ಸುಳ್ಳು. ಇದೆಲ್ಲ ಮಾತೇ ಇಲ್ಲ. ಯಾವ ಕ್ಷಣಕ್ಕೂ ಮಿತ್ರ ಶತ್ರುವಾಗಬಹುದು, ಶತ್ರು ಮಿತ್ರನಾಗಬಹುದು. ಯಾರು ಯಾರಿಗೆ ಪೀಡೆ ಕೊಡ್ತಾನೋ ಅವನು ಆ ಕ್ಷಣಕ್ಕೆ ಅವನು ಶತ್ರು. ಯಾರು ಯಾವನ ಜೊತೆಗೆ ಪ್ರೀತಿಯಿಂದಿರುತ್ತಾನೋ ಅವನು ಆ ಕ್ಷಣಕ್ಕೆ ಅವನಿಗೆ ಮಿತ್ರ. ಇಷ್ಟೇ ನಿಜ, ಇಷ್ಟೇ ನಿಜ. ಯಾರೋ ಇಬ್ಬರು ಸೇರಿದರು, ಎಂದೆಂದಿಗೂ ಎದುರಾಗಿ ನೋಡದಂತಹ ಇಬ್ಬರು ವ್ಯಕ್ತಿಗಳು ಸೇರಿದರು. ಸೇರಿ ಒಂದು ಪಾರ್ಟಿ ಮಾಡಿ ತಮ್ಮ ಒಂದು ರಾಷ್ಟ್ರ ನಿರ್ವಹಣೆಯನ್ನು ಮಾಡೋಣ ಅಂತ ಅಲಾಯಿ ಮಾಡಿಕೊಂಡು ತಾವು ರಾಷ್ಟ್ರವನ್ನು ನಿರ್ವಹಣೆ ಮಾಡಲಿಕ್ಕತ್ತರು. ಮಿತ್ರರು ಅವರು ಈ ರಾಜ್ಯದಲ್ಲಿ ಅವರು ಮಿತ್ರರಾಗಿರ್ಬೋದು, ಇನ್ನೊಂದು ರಾಜ್ಯದಲ್ಲಿ ಅವರೇ ಇಬ್ಬರು ಶತ್ರುಗಳಾಗಿರ್ಬೋದು. ಈಗೆಲ್ಲ ಇದೆಯಲ್ಲ ದುರ್ಯೋಧನ ನೀತಿ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಸಮೃದ್ಧವಾಗಿ ತೃಪ್ತಿಯಿಂದ ಕೆಲಸ ಮಾಡ್ತಾ ಇದೆ. ಇಬ್ಬರು ವ್ಯಕ್ತಿಗಳು ಕೈ ಕೂಡಿಸಿ ಮಾತಾಡ್ತಾರೆ, ಪ್ರೀತಿಯಿಂದ ಇರ್ತಾರೆ. ಇಲ್ಲಿ ಅವರಿಬ್ಬರು ಕೂಡಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ತಮ್ಮ ಕ್ಯಾಂಡಿಡೇಟ್ಸ್ ಅನ್ನು ಇಡ್ತಾರೆ. ಇನ್ನೊಂದು ಕಡೆಗೆ ಅವರ ವಿರುದ್ಧವಾಗಿ ಇವನಿರ್ತಾರೆ. ಒಂದು ಕಡೆಗೆ ಕೂಡಿರ್ತಾರೆ, ಇನ್ನೊಂದು ಕಡೆಗೆ ಬಿಟ್ಟಿರ್ತಾರೆ. ಆದ್ದರಿಂದ ಶತ್ರುತ್ವ ಮಿತ್ರತ್ವ ಅಂತ ಅನ್ನೋದು ಸ್ಥಿರವಾದದ್ದಲ್ಲ. ಯಾವುದೂ ಸ್ಥಿರವಲ್ಲ, ಯಾವುದೂ ಸ್ಥಿರವಲ್ಲ. ಇಷ್ಟು ದಿವಸಗಳವರೆಗೆ ಇವರನ್ನ ಅವರು ಬೈಬೇಕು, ಅವರನ್ನು ಇವರು ಬೈಬೇಕು. 50 ವರ್ಷಗಳವರೆಗೆ ಎಂದೆಂದಿಗೂ ಕೂಡದ ಎರಡು ಪಾರ್ಟಿಗಳು ಇವತ್ತು ಒಂದು ವಿಶಿಷ್ಟವಾದಂತಹ ದೊಡ್ಡ ಪಾರ್ಟಿಯ ವಿರೋಧವನ್ನು ಮಾಡುವುದಕ್ಕಾಗಿ ಎರಡು ಪಾರ್ಟಿಗಳು ಸೇರಿತು. ಆ ಸೇರಿ ಅವರಿಬ್ಬರು ಕೂಡಿ ಒಂದು ತಮ್ಮ ಕೆಲಸವನ್ನು ಸಾಧಿಸಬೇಕು ಅಂತ ಸ್ವಾರ್ಥವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಹೀಗೆ ಇದೆಲ್ಲ ದುರ್ಯೋಧನನ ನೀತಿ. ದುರ್ಯೋಧನ ಹೇಳುವ ಮಾತು, ದುರ್ಯೋಧನನ ಮಾತನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ.
ನಮ್ಮ ಪ್ರಭುಗಳೆಲ್ಲ, ಎಲ್ಲ ಪ್ರಭುಗಳು ಮೈಲಾರ್ಡ್ ಅಂತ ನಾವು ಅವರನ್ನು ಕರಿತೇವೆ, ಆನರಬಲ್ ಮಿನಿಸ್ಟರ್ಸ್ ಅಂತ ಕರಿತೇವೆ. ಆ ಎಲ್ಲ ಪೂಜನೀಯರಾಗಿರುವಂತಹ ಎಲ್ಲ ಲಾರ್ಡ್ಗಳು ಕೂಡ ಈ ಆ ಮಹಾಲಾರ್ಡನ ಆದೇಶವನ್ನು ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದಾರೆ. ಹೇಳ್ತಾರೆ, ಯೋವೈ ಸಂತಾಪಯತಿಯಂ ಸಶತ್ರು ಪ್ರೋಚ್ಯತೆ ನೃಪ. ಯಾರು ನಮಗೆ ಪೀಡೆ ಕೊಟ್ಟರು ಅವರು ನಮ್ಮ ಶತ್ರುಗಳು, ಯಾರು ನಮಗೆ ಸ್ನೇಹ ಮಾಡಿದರು ಅವರು ನಮ್ಮ ಮಿತ್ರರು. ಕಾಯಂ ಯಾರೂ ಮಿತ್ರರಲ್ಲ, ಕಾಯಂ ಯಾರೂ ಶತ್ರುಗಳಲ್ಲ. ನಡಿ ಮುಗಿದೋಯ್ತು. ಲೆಕ್ಕ ಹೇಗಿದೆ ನೋಡಿ. ಸ್ವಾರ್ಥ ಕ್ಷಣ ಕ್ಷಣಕ್ಕೆ ಬದಲಾದಂತೆ, ಅದರ ಬಣ್ಣ ಬದಲಾದಂತೆ ನಮ್ಮ ದೃಷ್ಟಿಕೋನ ಬದಲಾಯಿತು. ಯಾವ ಒಬ್ಬ ವ್ಯಕ್ತಿಯನ್ನು ನಂಬುವಂತಿಲ್ಲ. ಇವನು ನಮಗೆ ಉಪಕಾರ ಮಾಡಿದ, ಸರಿ ಅವನ ಹೈರ್ ಮಾಡು, ಅವನಿಂದ ನಾಳೆ ಏನು ಲಾಭವಾಗಲಿಲ್ಲ, ಫೈರ್ ಮಾಡು. ಪ್ರೀತಿ, ಸ್ನೇಹ, ಅಂತಃಕರಣ ಸುಟ್ಟು ಹಾಕಬೇಕಾದ ವಸ್ತು, ಅದಕ್ಕೆ ಸ್ಥಾನವಿಲ್ಲ. ಸ್ವಾರ್ಥ ಯಾವ ಮನುಷ್ಯನಿಗೆ ಮುಖ್ಯವಾಗಿದೆ, ಅವನಿಗೆ ಯಾವ ಯಾವ ಮುಲಾಜಿಲ್ಲ, ಯಾವ ಸಂಕೋಚವಿಲ್ಲ, ಯಾವ ದಾಕ್ಷಿಣ್ಯವಿಲ್ಲ. ಅವನು ಇಷ್ಟೆಲ್ಲ ಉಪಕಾರ ಮಾಡಿದ್ದಾನೆ, ಅವರ ವಿರುದ್ಧವಾಗಿ ನಾನು ಹೇಗೆ ಮಾತಾಡಲಿ ಅನ್ನುವ ಏನೂ ಸಂಕೋಚವಿಲ್ಲ. ಈ ರೀತಿಯಿಂದ ಮನುಷ್ಯ ಬಾಳ್ತಾ ಇದ್ದಾನೆ. ಬಾಳಬೇಕು ಅಂತ ದುರ್ಯೋಧನ ಹೇಳಿದ, ಅದನ್ನೇ ದುರ್ಜನರು ತಮ್ಮ ಜೀವನದ ಒಂದು ರೂಪವಾಗಿ, ನೀತಿಯಾಗಿ ಅದನ್ನು ನಡೆದುಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇದು ಬಹಳ ಬಹಳ ಮಹತ್ವದ ಮಾತುಗಳು, ಬಹಳ ಮಹತ್ವದ ಮಾತುಗಳು. ಮಮತ್ವಮ್ಮೆ ನಗರ್ತವ್ಯಂ ಐಶ್ವರ್ಯೇವ ಧನೇಪಿವ. ಇಷ್ಟು ನನಗೆ ಐಶ್ವರ್ಯ ಅಂತ ಎಂದೆಂದಿಗೂ ಮೆಚ್ಚಿಕೊಳ್ಳಬಾರ್ದು, ಎಂದೂ ಮೆಚ್ಚತಕ್ಕದ್ದಲ್ಲ. ಅವನ ಬಾಲಿಶ, ಇಷ್ಟು ಅಂತ ಅನ್ನೋದಲ್ಲ, ಇಷ್ಟೇನಾ ಅನ್ನೋದು. ಅಂದಾಗ ಮಾತ್ರ ಗಳಿಸುವುದು ಸಾಧ್ಯ. ಪೂರ್ವಾವಾಪ್ತಂ ಹರಂತ್ಯನ್ನೇ ರಾಜಧರ್ಮಂ ಹಿ ತಮ್ವಿದು. ಯಾರೇ ಎಷ್ಟೇ ಗಳಿಸ್ಲಿ, ಅದು ಯಾವ ಕಾರಣಕ್ಕೆ ಯಾವಾಗ ಹೋಗುತ್ತೆ, ನಮ್ಮ ಕೈ ಬಿಟ್ಟು ಹೋಗುತ್ತೆ ಗೊತ್ತಿಲ್ಲ. ಆದ್ದರಿಂದ ನಾವು ಯಾವುದರ ಮೇಲೂ ಮಮತ್ವ ಮಾಡುವಂತಿಲ್ಲ. ಇದು ನಮ್ಮ ಇಷ್ಟ, ಹಣ ಸಮೃದ್ಧಿ ಇದೆ ಅಂತ ಮೆಚ್ಚುವಂತಿಲ್ಲ. ಅದ್ರೋಹ ಸಮಯಂ ಕೃತ್ವ ಚಿಚ್ಛೇದ ಮುನಿ ನಮುಚೇಹೇ ಶಿರಃ. ನಮುಚಿ ಎಂಬಂತಹ ದೈತ್ಯ, ಒಬ್ಬ ಅಸುರ. ಆ ಅಸುರನ ಜೊತೆಗೆ ಇಂದ್ರ ಒಪ್ಪಂದ ಮಾಡಿಕೊಂಡ. ಅದ್ರೋಹ ಸಮಯಂ, ಇನ್ನು ಮೇಲೆ ನಾವು ನೀವು ಇಬ್ಬರೂ ಕೂಡ ಜಗಳ ಮಾಡುವುದು ಬೇಡ ಅಂತ ಅತ್ಯಂತ ಪ್ರೀತಿಯಿಂದ ಸಹಕಾರದಿಂದ ಇದ್ರು. 4 ದಿನ ಸಹಕಾರದಿಂದ ಇದ್ದಂತೆ ತೋರಿಸಿದ ಇಂದ್ರ. ಜರ್ನಲಿಸ್ಟಿನ ಭಾಷೆಯೊಳಗೆ 4 ದಿನದ ಹನಿಮೂನ್ ನಡೀತು. 5ನೇ ದಿನ ಆ ನಮುಚಿಯ ಕುತ್ತಿಗೆಯನ್ನು ಕತ್ತರಿಸಿ ಸಂಹಾರ ಮಾಡಿಬಿಟ್ಟ. ಆಟವಾಡ್ತಾ ಮಾತಾಡ್ತಾ ಅವನನ್ನು ಸಂಹಾರ ಮಾಡಿಬಿಟ್ಟ ಇಂದ್ರ. ಅಂದಮೇಲೆ ಯಾರ ಜೊತೆಗೂ ಕೂಡ ವಿಶ್ವಾಸ ಮಾಡುವಂತಿಲ್ಲ. ವಿಶ್ವಾಸ ಮಾಡಿದ ಹಾಗೆ ತೋರಿಸಬೇಕು. ಒಳಗೆ ತನ್ನ ಎಲ್ಲ ಅಸ್ತ್ರಗಳನ್ನು ಸಜ್ಜಾಗಿ ಇಟ್ಟಿರಬೇಕು. ಯಾವಾಗ ಯಾರನ್ನ ಏನು ಮಾಡಬೇಕಾಗತ್ತೋ ಅದನ್ನು ಮಾಡಬೇಕು. ಇದು ನೀತಿ. ಇದನ್ನು ಬಿಟ್ಟು ನಾವು ಬಾಲಿಶರಂತೆ, ತಿಳುವಳಿಕೆ ಇಲ್ಲದವರಂತೆ ನಿಸ್ವಾರ್ಥರಾಗಿ ವಸುಧೈವ ಕುಟುಂಬಕಂ ಮಾತಾಡಬೇಕು, ಇಂಟಿಗ್ರಿಟಿ ಮಾತಾಡಬೇಕು. ಇದೆಲ್ಲ ದೊಡ್ಡ ದೊಡ್ಡ ಶಬ್ದಗಳಿಲ್ಲದೆ ಇದ್ದರೆ ಜನ ಮೆಚ್ಚುವುದಿಲ್ಲ. ಹಾಗಾಗಿ ದೊಡ್ಡ ಮಾತುಗಳನ್ನು ಆಡಬೇಕು. ವಸುಧೈವ ಕುಟುಂಬಕಂ ಅಂದ್ರೆ ಏನರ್ಥ? ಎಲ್ಲದೂ ನನ್ನ ಮನೆ ಅಂತ ಅರ್ಥ. ವಸುಧೈವ ಕುಟುಂಬಕಂ ಅಂದ್ರೆ ಏನರ್ಥ? ಇಡೀ ರಾಷ್ಟ್ರ ನನ್ನದು ಅಂತ ಅರ್ಥ. ಹಾಗೆ ಅಂತ ಇಟ್ಕೊಂಡು ನಾವು ಒಳಗರ್ಥ ಮಾಡ್ತಿರ್ಬೇಕು. ಎರಡೆರಡು ಅರ್ಥಗಳ ಅನುಸಂಧಾನ ಇರಬೇಕು ಯಾವಾಗಲೂ. ಅದ್ರೋಹ ಸಮಯಂ ಕೃತ್ವ ಚಿಚ್ಛೇದ ನಮುಚೆ ಶಿರಃ ರಾಜಾನಂ ಚಾವಿರೋದ್ಧಾರಂ ಬ್ರಾಹ್ಮಣಂ ಚ ಅಪ್ರವಾಸಿನಂ ನಾಸ್ತಿ ವೈ ಜಾತತಃ ಶತ್ರು ಪುರುಷಸ್ಯ ವಿಷಂಪತೆ. ಯಾವ ಮನುಷ್ಯ ಒಬ್ಬನಿಗೂ ಮತ್ತೊಬ್ಬ ವ್ಯಕ್ತಿ ಜಾತಿತಃ ಹುಟ್ಟಿನಾರಭ್ಯ ಶತ್ರುವಲ್ಲ, ವಸ್ತುಗತ್ಯ ಸ್ವರೂಪತಃ ಶತ್ರುವಲ್ಲ. ಕೆಟ್ಟದ್ದು ಮಾಡಿದ ಶತ್ರು, ಒಳ್ಳೆಯದು ಮಾಡಿದ ಮಿತ್ರ. ತಾತ್ಕಾಲಿಕವಾಗಿ ಶತ್ರುತ್ವ ಮಿತ್ರತ್ವ ಅದನ್ನು ಮೆಚ್ಚಿರುವಂತಿಲ್ಲ. ಏನ ಸಾಧಾರಣೀ ವೃತ್ತಿ ಸಶತ್ರು ನೇತರೋ ಜನ.
ಯಾರು ಒಂದೇ ಪ್ರೊಫೆಷನ್ನಲ್ಲಿ ಇರುವವನೋ ಅವನು ನಮ್ಮ ಶತ್ರುವೇ. ಅವನು ನಮ್ಮ ಶತ್ರುವೇ. ಅವನು ಏನೇ ಇರ್ಬೋದು. ಕಾಂಪಿಟೇಟರ್ ಕಾಂಪಿಟೇಟರು ಅವನು ಹೇಗೆ ನಮ್ಮ ಮಿತ್ರನಾಗ್ತಾನೆ? ಅವನ ಜೊತೆಗೆ ನಾವು ಕೈ ಬೆರೆಸೋದು ಹೇಗೆ? ಅವನ ಜೊತೆಗೆ ಕೂಡಿರೋದು ಹೇಗೆ? ಸಾಧ್ಯವೇ ಇಲ್ಲ. ನನ್ನ ಹೊಟ್ಟೆ ತುಂಬಿತೋ ಅವನು ಉಪವಾಸ ಸಾಯಬೇಕು, ಅವನು ಹೊಟ್ಟೆ ತುಂಬಿತೋ ನಾನು ಉಪವಾಸ ಸಾಯಬೇಕು. ಎಕ್ಸ್ಟ್ರೀಮಿಗೆ ಹೋದಾಗ ಇಷ್ಟೇ ಆಗೋದು, ಹಣೆ ಬರಹ. ಹೌದೇ? ಎಕ್ಸ್ಟ್ರೀಮಿಗೆ ಹೋದಾಗ ಏನಾಗತ್ತೆ ಹೇಳಿ? ಇಬ್ಬರು ಟೂ ಕಾಂಪಿಟೇಟರ್ಸ್ ಏನೇ ಇರಲಿ, ಅವನ ಕ್ಲೈಂಟ್ಸ್ ಎಷ್ಟೋ, ಅವನ ಬಿಸ್ನೆಸ್ ಏನೋ ಅದನ್ನೆಲ್ಲ ನಾನು ಪೂರ್ಣವಾಗಿ ನಂದು ಮಾಡಿಕೊಂಡೆ ಅಂದ್ರೆ ಏನರ್ಥ? ಅವನು ಐ ಮೇಡ್ ಹಿಮ್ ಪಾಪ. ಕೊನೆಗೇನಾದ? ಸತ್ತ. ಹಾಗಾದರೆ ಅವನು ನನ್ನ ಶತ್ರು. ದಿಸ್ ಇಸ್ ಫ್ಯಾಕ್ಟ್ ಅಂಡ್ ದಿಸ್ ಇಸ್ ರಿಯಾಲಿಟಿ. ಅಲ್ಲ, ಇದೆಲ್ಲ ಮಹಾಭಾರತದ ಉಪದೇಶವಲ್ಲ, ಇದು ದುರ್ಯೋಧನನ ಆರ್ಗ್ಯುಮೆಂಟುಗಳು ಇವು. ಅಲ್ಲ, ಯಾರೋ ಈ ಮಧ್ಯದಲ್ಲಿ ಬಂದು ಪ್ರವಚನವನ್ನು ಕೇಳ್ತಾ ಇರುವಾಗ ಓ ಮಹಾಭಾರತದಲ್ಲೇ ಹೇಳಿದ ಎಂಥ ಮಹತ್ವದ ಮಾತು ಅಂತ ಯಾರೂ ತಿಳಿಬೇಡಿ. ಇದು ದುರ್ಯೋಧನನ ಮಾತುಗಳು. ದುರ್ಯೋಧನ ಧೃತರಾಷ್ಟ್ರನಿಗೆ ತಾನು ಪ್ರಪೋಸ್ ಮಾಡತಕ್ಕಂತಹ ಅನೇಕ ಆರ್ಗ್ಯುಮೆಂಟ್ಗಳು. ಏನ ಸಾಧಾರಣೀ ವೃತ್ತಿ ಸಶತ್ರು. ನಾನೊಬ್ಬ ಡಾಕ್ಟರು, ನೀನೊಬ್ಬ ಡಾಕ್ಟರು. ಹಾಗಾದರೆ ನನ್ನ ಹೊಟ್ಟೆಗೆ ಬೇಕಾದದ್ದನ್ನು ಅರ್ಧವನ್ನು ನೀನು ಕಸ್ಕೋತಿ, ಅದಕ್ಕಾಗಿ ನೀನು ಬದುಕಿದ್ದಿ. ಇಲ್ಲದೆ ಇದ್ರೆ ನೀನು ಬದುಕೋದು ಸಾಧ್ಯವಿಲ್ಲ. ದುರ್ಯೋಧನನ ಲೆಕ್ಕ ನೋಡಿ. ದುಷ್ಟರಿಗೆ ಇದೇ ವಾಸ್ತವ, ಅನ್ಯಾಯದ ಜನರಿಗೆ ಇದೇ ನಿಜ. ದಿಸ್ ಇಸ್ ರಿಯಾಲಿಟಿ. ಹೌದೋ ಅಲ್ಲೋ ಹೇಳಿ? ನನ್ನ ಕಾಂಪಿಟೇಟರ್ ಅಂದ್ರೆ ಏನು? 1 ಕೋಟಿ ರೂಪಾಯಿ ಬರಬೇಕಾಗಿರುವಂತಹ ಒಂದು ಪ್ರಾಜೆಕ್ಟು, ಇಂಥ ರೋಡಿನ ಪ್ರಾಜೆಕ್ಟೋ ಅಥವಾ ಬಿಲ್ಡಿಂಗಿನ ಪ್ರಾಜೆಕ್ಟೋ ಮತ್ತೊಂದು ಏನೋ ಒಂದು ಕೆಲಸ, 1 ಕೋಟಿ ರೂಪಾಯಿ ಬರಬೇಕು. ಅದರಲ್ಲಿ ನಾನೊಬ್ಬ ಕಾಂಪಿಟೇಟರ್, ಅವನೊಬ್ಬ, ಇಬ್ಬರಿಗೆ ಅರ್ಧ ಬಂತು. 50 ಲಕ್ಷ 50 ಲಕ್ಷ. ಅರ್ಥಾತ್ ನನ್ನ ಹೊಟ್ಟೆಗೆ ಪಾಲಿಗೆ 50 ಲಕ್ಷವನ್ನು ಅವನು ಘಟಾಯಿಸಿದ, ಕಡಿಮೆ ಮಾಡಿಕೊಟ್ಟ. ಹಾಗಾದರೆ ಅವನು ನನ್ನ ಶತ್ರು. ಇದಕ್ಕಿಂತ ಹೆಚ್ಚಿಂದೇನು? ನನ್ನ ಮನೆಯಲ್ಲಿದ್ದದ್ದನ್ನು ಕದಿಯೋದೇನು, ನನಗೆ ಬರಬೇಕಾದದ್ದನ್ನು ಬರದಿದ್ದಂತೆ ಮಾಡುವುದೇನು? ಎರಡು ಒಂದೇ. ಸೊ ಕಾಂಪಿಟೇಟರ್ ಅಂದರೆ ಅವನು ನನ್ನ ಶತ್ರು. ಆದ್ದರಿಂದ ಒಂದು ಸಾಧಾರಣ ವೃತ್ತಿ, ಕಾಮನ್ ಪ್ರೊಫೆಷನ್ನಿನ ಇಬ್ಬರು ಏನು ವ್ಯಕ್ತಿಗಳಿದ್ದಾರೋ ಅವರು ಯಾವಾಗಲೂ ಶತ್ರುಗಳೇ. ವೃತ್ತಿದ್ವೇಷ ಅಂತ ನಾವು ಸಂಸ್ಕೃತದಲ್ಲಿ ಕರಿತೇವೆ. ಹಾಗಾಗಿ ಏನ ಸಾಧಾರಣೀ ವೃತ್ತಿ ಸಶತ್ರುನ್ನೇತರೋ ಜನಃ ಶತ್ರುಪಕ್ಷಂ ಸಮೃದ್ಧಂತಂ ಯೋ ಮೋಹ ಸಮುಪೇಕ್ಷತೆ ವ್ಯಾಧಿರಪ್ಯಾಯಿತ ಇವ ತಸ್ಯ ಮೂಲಂ ಚಿನತ್ತಿ ಸಹ. ಯಾವ ಶತ್ರು ಅವನು ಬೆಳೆಯೋದಕ್ಕೆ ನಾವು ಅವಕಾಶವನ್ನು ಕೊಡ್ತಾ ಇದ್ದೇವೆ, ಇಫ್ ವಿ ಆರ್ ಲೆಟಿಂಗ್, ಇಫ್ ವಿ ಆರ್ ಅಲಾವಿಂಗ್, ಒಬ್ಬ ಶತ್ರು ಬೆಳೆಯೋದಕ್ಕೆ ನಾವು ಅವನಿಗೆ ಪೂರ್ಣವಾಗಿ ಮುಕ್ತವಾಗಿ ಅವಕಾಶವನ್ನು ಕೊಡ್ತೇವೆ ಅಂತಂದ್ರೆ ನಮ್ಮಂಥ ಬುದ್ಧಿಗೇಡಿಗಳು ಯಾರಲ್ಲ. ಶತ್ರು ಏನು ಮಾಡ್ತಾನವನು? ಕೊನೆಗೆ ನಮ್ಮ ಬುಡವನ್ನೇ ಕಿತ್ತಾಕ್ತಾನೆ, ನಮ್ಮನ್ನು ಸಂಹಾರ ಮಾಡ್ತಾನೆ. ಅಂದಮೇಲೆ ನಾವು ಅವನಿಗೆ ಹೊಟ್ಟೆಗೆ ಹಾಕೋದ? ಶತ್ರು ಅಂದ್ರೆ ಏನು? ಕೈಯಲ್ಲಿ ರೋಗ, ಎಲ್ಲೋ ಹುಣ್ಣಾಗಿದೆ, ಅದಕ್ಕೆ ಪೋಷಣೆ ಮಾಡಿದರೆ, ಆಹಾರವನ್ನು ಒದಗಿಸಿಕೊಟ್ರೆ ಅದೇನಾಗತ್ತೆ? ಕೊಂದಾಗತ್ತೆ. ನಮ್ಮ ದೇಹದಲ್ಲಿ ಡಯಾಬಿಟೀಸ್, ಅದಕ್ಕೆ ತಕ್ಕಷ್ಟು ಪೋಷಣೆ ಕೊಟ್ಟರೆ ಏನು ಮಾಡುತ್ತೆ? ಸಂಹಾರ ಮಾಡುತ್ತದೆ. ಹಾಗಿದೆ. ಆದ್ದರಿಂದ ಎಂದೆಂದಿಗೂ ಯಾವ ಶತ್ರುವಿಗೂ ನಾವು ಆಸ್ಪದವನ್ನು ಕೊಡತಕ್ಕದ್ದಲ್ಲ. ಎಂದೂ ಯಾವ ಶತ್ರುಗಳಿಗೂ ಆಸ್ಪದವನ್ನು ಕೊಡತಕ್ಕದ್ದಲ್ಲ. ಅದರೊಳಗೆ ಪಾಂಡವರು ವೌಢ ಶತ್ರುಗಳವರು, ನಮಗೆ ಪ್ರತಿಜ್ಞೆ ಮಾಡಿದ ಶತ್ರುಗಳು. ಅಂಥ ಶತ್ರುಗಳನ್ನು ನಾವು ಹೇಗೆ ಸಹನೆ ಮಾಡುವುದು? ಸಾಧ್ಯವಿಲ್ಲ. ನಾವು ದ್ವೇಷ ಮಾಡಲೇಬೇಕು. ವ್ಯಾಧಿರಪ್ಯಾಯಿತ ಇವ ತಸ್ಯ ಮೂಲಂ ಚಿನತ್ತಿ ಸಹ ಅಲ್ಪೋಪಿ ಹರಿರತ್ಯರ್ಥಂ ವರ್ಧಮಾನ ಪರಾಕ್ರಮೈ ವಾಲ್ಮೀಕೋ ಮೂಲಜೈವ ಗ್ರಸತೆ ವೃಕ್ಷಮಂತಿಕಾತ್. ಆದ್ದರಿಂದ ಎಂದೆಂದಿಗೂ ಸಣ್ಣದಿರ್ಬೋದು, ಇಡೀ ಗಿಡವನ್ನ ಒಂದು ವಾಲ್ಮೀಕ ಹುತ್ತು, ಗಿಡದ ಪಕ್ಕದಲ್ಲಿ ಇರುವಂತಹ ಹುತ್ತಿಗೆ
ಸ್ವಲ್ಪ ಅವಕಾಶ ಕೊಟ್ಟು ಬಿಟ್ಟರೆ ಸಾಕು, ಆ ಹುತ್ತು ಇಡೀ ಗಿಡವನ್ನು ತಿಂದು ಬಿಡುತ್ತದೆ, ಇಡೀ ಗಿಡವನ್ನು ಎತ್ತರಿಸಿ ಬಿಡುತ್ತದೆ. ಹುತ್ತು ಬಹಳ ಬೆಳೆಯುವುದಿಲ್ಲ. ಯಾಕೆ ಬೆಳೆಯುವುದಿಲ್ಲ? ಆ ಇರುವೆಗಳೆಲ್ಲ ತಂದಿಟ್ಟ ಕಣಗಳು ಕೆಳಗೆ ಬೀಳ್ತದೆ ಅಂತ ಅನ್ನೋದಕ್ಕಾಗಿ ಅದು ಕುಸಿತದೆ. ಅದಕ್ಕಾಗಿ ಅಷ್ಟು ಎತ್ತರ ಬೆಳೆಯುವುದಿಲ್ಲ. ಗಿಡ ಎಂಬಂತಹ ಆಶ್ರಯ ಸಿಕ್ಕಿಬಿಟ್ರೆ ಆ ಹುತ್ತಿಗೆ, ವಲ್ಮೀಕಕ್ಕೆ ಎಷ್ಟೂ ಎತ್ತರ ಬೆಳೆಯುವುದು ಸಾಧ್ಯವಿದೆ. ಹಾಗಾಗಿ ಅದಕ್ಕೆ ಅರ್ಥವೇ ಇಲ್ಲ. ಆದ್ದರಿಂದ ಗಿಡದ ಅಡಿಯಲ್ಲಿ ಸರ್ವಥಾ ಹುತ್ತು ಬೆಳೆಯ ಕೊಡಬಾರದು. ಹಾಗೆ ನಮ್ಮ ಪಕ್ಕದಲ್ಲಿ ಒಬ್ಬ ಸಣ್ಣ ಶತ್ರುವು ಇರುವಂತೆ ಮಾಡಿಕೊಡಬಾರದು, ಅವನ್ನ ನಿರ್ಮೂಲನೆ ಮಾಡಬೇಕು. ಇದೇ ನಮ್ಮ ನೀತಿ ಎಂಬುದಾಗಿ ದುರ್ಯೋಧನ ಹೇಳ್ತಾ ಇದ್ದಾನೆ. ಅದಕ್ಕೆ ವಿಪರೀತವಾಗಿ ಮತ್ತೆ ಹೇಳ್ತಾರೆ. ಇದೆಲ್ಲ ಮುಂದಿನ ಮಾತುಗಳನ್ನು ಕೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇಸ್ವರ್ಪಿತಂ ಪ್ರಕ್ಷಯಂ ಯಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.